ಮಹರ್ಷಿ ವಾಲ್ಮೀಕಿ ನಿಗಮ ಹಗರಣ ಇದೀಗ ಸಿಬಿಐ ತನಿಖೆಗೆ ಬಿ ನಾಗೇಂದ್ರಗೆ ನಿರೀಕ್ಷಣಾ ಜಾಮೀನು ಪ್ರಶ್ನಿಸಿ ಅರ್ಜಿ ಸಲ್ಲಿಸಲಾಗಿದೆ. ಇದೀಗ ನಾಗೇಂದ್ರಗೆ ನಿರೀಕ್ಷಣಾ ಜಾಮೀನು ಪ್ರಶ್ನಿಸಿ ಸಿಬಿಐ ಅರ್ಜಿಯನ್ನು ಸಲ್ಲಿಸಿದೆ. ನಿರೀಕ್ಷಣಾ ಜಾಮೀನು ಕೋರಿ ನೆಕ್ಕುಂಟಿ ನಾಗರಾಜು ಅರ್ಜಿಯನ್ನು ಸಲ್ಲಿಸಿದ್ದಾರಂತೆ. 2 ಅರ್ಜಿಗಳ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್. ನಾಳೆವರೆಗೆ ನೆಕ್ಕುಂಟಿ ನಾಗರಾಜು ವಿರುದ್ಧ ಬಲವಂತದ ಕ್ರಮ ಬೇಡ, ಸಾಕ್ಷಿಗಳಿಗೆ ಬೆದರಿಕೆ ಹಾಕದಂತೆ ನೆಕ್ಕುಂಟಿ ನಾಗರಾಜುಗೆ ಇದೀಗ ಸೂಚನೆ ಕೊಡಲಾಗಿದೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರು ಹೆಸರು ಕೇಳಿ ಬಂದಿತ್ತು. ಅದಾದ ನಂತರ ಅವರು ಕೂಡ ಅರೆಸ್ಟ್ ಆಗಿದ್ರು. ಬಹಳಷ್ಟು ದಿನ ಜೈಲಲ್ಲೇ ಇದ್ರು. ಇದೀಗ ನಿರೀಕ್ಷಣಾ ಜಾಮೀನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ನಾಗೇಂದ್ರಗೆ ನಿರೀಕ್ಷಣಾ ಜಾಮೀನು ಪ್ರಶ್ನಿಸಿ ಸಿಬಿಐ ಅರ್ಜಿಯನ್ನ ಸಲ್ಲಿಸಿತ್ತು. ಇನ್ನು 2 ಅರ್ಜಿಗಳ ವಿಚಾರಣೆ ಏನಿದೆ ಇದು ನಾಳೆಗೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ನಾಳೆವರೆಗೂ ಯಾವುದೇ ಬಲವಂತವಾದಂತಹ ಕ್ರಮ ಇಲ್ಲ, ಯಾರಿಗೂ ಕೂಡ ಬಲವಂತ ಇಲ್ಲ. ನೆಕ್ಕುಂಟಿ ನಾಗರಾಜ್ ವಿರುದ್ಧವೂ ಕೂಡ ಬಲವಂತದ ಕ್ರಮ ಬೇಡ ಅಂತ ಹೇಳಿದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು ಅಂತ ಹೇಳಿ ಇದೀಗ ನೆಕ್ಕುಂಟಿ ನಾಗರಾಜ್ಗೆ ಸೂಚನೆ ಕೂಡ ಕೊಡಲಾಗಿದೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಕೋಟಿ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಅನ್ನುವಂಥ ಆರೋಪ ನಾಗೇಂದ್ರ ಅವರ ಮೇಲಿತ್ತು. ಅದಾದ ನಂತರ ಅವರು ಅರೆಸ್ಟ್ ಆಗಿದ್ರು. ಅದಾದ ನಂತರ ಅವರಿಗೆ ಬೇಲ್ ಕೂಡ ಸಿಕ್ಕಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಪಿ ನಾಗೇಂದ್ರ ಅವರಿಗೆ ಹೇಗೆ ನೀವು ಜಾಮೀನನ್ನ ಕೊಟ್ರಿ ಅಂತ ಹೇಳಿ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು. ಇದಾದ ನಂತರ ವಿಚಾರಣೆ ಏನೋ ನಡೀತಾ ಇದೆ. ಹೌದು, ಈಗಲೂ ಕೂಡ ಕೇಸ್ ಹಾಗೇ ಹೋಗ್ತಾ ಇದೆ. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ನೆಕ್ಕುಂಟಿ ನಾಗರಾಜ್ ಏನು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಈ ಒಂದು ವಿಚಾರಣೆ ಇದೀಗ ನಾಳೆಗೆ ಮುಂದೂಡಿಕೆ ಆಗಿದೆ. ಸದ್ಯಕ್ಕೆ ನಾಳೆವರೆಗೆ ಯಾವುದೇ ಬಲವಂತ ಕ್ರಮ ಬೇಡ, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು ಅಥವಾ ಮತ್ತೊಂದು ಏನೂ ಕೂಡ ಆಗಬಾರ್ದು. ಸದ್ಯ ನಾಳೆ ವಿಚಾರಣೆ ನಡೆಯುತ್ತೆ. ಬಹುಶಃ ನಾಳೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಮಹರ್ಷಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಕೋಟಿ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಬಿ ನಾಗೇಂದ್ರ ಅವ್ರ ಮೇಲೆ ಇತ್ತು. ಅದಾದ ನಂತರ ಅವ್ರನ್ನ ಪಕ್ಷದಿಂದಲೂ ಕೂಡ ಅವರ ಒಂದು ಸ್ಥಾನದಿಂದಲೂ ಕೂಡ ಅವರನ್ನ ಶಿವು ಇಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಏನು ಅರ್ಜಿ ಸಲ್ಲಿಸಿತ್ತು ಅಂತಂದ್ರೆ ಇವರಿಗೆ ನಾಗೇಂದ್ರ ಅವರಿಗೆ ಏನು ಬೇಲ್ ಸಿಕ್ಕಿತ್ತು, ನಿರೀಕ್ಷಣಾ ಜಾಮೀನು ಸಿಕ್ಕಿತ್ತು, ಇದನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇದೀಗ ಸದ್ಯಕ್ಕೆ ಈ ಒಂದು ವಿಚಾರಣೆ ಕೂಡ ನಾಳೆಗೆ ಮುಂದೂಡಿಕೆ ಆಗಿದೆಯಂತೆ. ನಾಳೆ ಏನಾಗಬಹುದು ಹಾಗಾದ್ರೆ? ರೋಶ್ನಿ, ಇವತ್ತು ಏನು 2 ಅರ್ಜಿಗಳನ್ನ ವಿಚಾರಣೆ ಮಾಡಿದಂತ ಹೈಕೋರ್ಟ್ ಏನಿದೆ ನಾಳೆಗೆ ಮುಂದೂಡಿರುವಂತದ್ದು. ಅದರಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ನಿರೀಕ್ಷಣಾ ಜಾಮೀನು ಕೊಟ್ಟಿರೋದನ್ನ ಸಿಬಿಐ ಪ್ರಶ್ನೆ ಮಾಡಿತ್ತು. ಆ ಪ್ರಶ್ನೆ ಮಾಡಿ ಅರ್ಜಿಯನ್ನು ಹಾಕೊಂಡಿದ್ರು. ಹೀಗೆ ನಿರೀಕ್ಷಣಾ ಜಾಮೀನು ಜೊತೆಗೆ ನಿರೀಕ್ಷಣಾ ಜಾಮೀನು ಕೋರಿರುವಂತಹ ನೆಕ್ಕುಂಟಿ ನಾಗರಾಜ್ ಅರ್ಜಿಯನ್ನ, ಅಂದ್ರೆ ಏನ್ 2 ಅರ್ಜಿಗಳಿತ್ತು, 2 ಅರ್ಜಿಗಳನ್ನ ವಿಚಾರಣೆ ಮಾಡಿದಂತ ನ್ಯಾಯಮೂರ್ತಿಗಳು 2 ಅರ್ಜಿಗಳನ್ನ ನಾಳೆಗೆ ಮುಂದೂಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ, ಈ ಒಂದು ಕೇಸ್ನಲ್ಲಿ ನೆಕ್ಕುಂಟಿ ನಾಗರಾಜ್ಗೆ ಯಾವುದೇ ರೀತಿಯ ಬಲವಂತದ ಕ್ರಮಗಳನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಆದೇಶ ಮಾಡಿರುವಂತದ್ದು. ಅದರ ಜೊತೆಗೇನೆ ಏನು ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕುವಂತಿಲ್ಲ ಅಂತ ಹೇಳಿ ನೆಕ್ಕುಂಟಿ ನಾಗರಾಜ್ಗೆ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಸೊ ಇಲ್ಲಿ ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಮೂರ್ತಿಗಳು ನಾಳೆಗೆ ಈ ಒಂದು 2 ಅರ್ಜಿಗಳ ಒಂದು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಸಾಕಷ್ಟು ವಾಲ್ಮೀಕಿ ನಿಗಮದಲ್ಲಿ ಹಣ ದುರ್ಬಳಕೆ ಮಾಡ್ಕೊಂಡಿದ್ದಂತ ಈ ಒಂದು ಪ್ರಕರಣ ಸಾಕಷ್ಟು ಪ್ರಚಾರ ಪಡ್ಕೊಂಡಿತ್ತು. ಇಲ್ಲಿ ನಾಗೇಂದ್ರಗೆ ಈಗಾಗ್ಲೇನೆ ಜಾಮೀನು ಸಿಕ್ಕಿದ್ರೆ ಅದನ್ನ ಪ್ರಶ್ನೆ ಮಾಡಿರುವಂತದ್ದು ಸಿಬಿಐ. ನ್ಯಾಯಮೂರ್ತಿಗಳಾದಂತ ಸುನಿಲ್ ದತ್ ಯಾದವ್ ಅವರ ಏಕಸದಸ್ಯ ಪೀಠ ಇವತ್ತು ವಿಚಾರಣೆ ಮಾಡಿದ್ದಂಥದ್ದು. ನೆಕ್ಕುಂಟಿ ನಾಗರಾಜ್ ಪರವಾಗಿ ಹಿರಿಯ ವಕೀಲ ಅಹ್ಮದ್ ಪಾಷಾ ಅವರು ಹಾಜರಿದ್ದು ಅವರು ತಮ್ಮ ವಾದವನ್ನು ಕೂಡ ಮಂಡನೆ ಮಾಡಿದ್ರು. ನೆಕ್ಕುಂಟಿ ನಾಗರಾಜ್ ಅವರು ಜಾಮೀನು ಅರ್ಜಿ 1 ತಿಂಗಳಿಂದ ಬಾಕಿ ಇದೆ, ಹಾಗಾಗಿ ಅವರಿಗೆ ಜಾಮೀನನ್ನ ಕೊಡ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ನಾಗೇಂದ್ರ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿರೋದ್ರಿಂದಾಗಿ ಆದ್ರೆ ಬೇರೆ ಒಂದು ಆರೋಪಿಗಳಿಗೂ ಕೂಡ ಜಾಮೀನನ್ನ ಕೊಡಬಹುದು ಅನ್ನುವಂಥದ್ದು ಹೇಳ್ತಾ ಇದೆ. ಜೊತೆಗೆ ನೆಕ್ಕುಂಟಿ ನಾಗರಾಜ್ಗೆ ಯಾಕೆ ಜಾಮೀನನ್ನ ನಿರಾಕರಣೆ ಮಾಡಿರುವಂತದ್ದು ಅನ್ನುವಂಥದ್ದನ್ನ ಹೇಳಿದ್ರು. ಇದರ ಈ ಒಂದು ಸಂದರ್ಭದಲ್ಲೇನೆ ಸಿಬಿಐ ಪರ ವಿಶೇಷ ಸರ್ಕಾರಿ ಅಭಿಯೋಜಕರು ಪಿ ಪ್ರಸನ್ನ ಕುಮಾರ್ ಕೂಡ ಹಾಜರಿದ್ರು. ಏನು ಸಿಬಿಐ ಪರವಾಗಿ ಸಿಬಿಐ ತನಿಖೆ ಅಂಶಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟಿದೆ. ಹಾಗಾಗಿ ಈ ಒಂದು ವಿಚಾರಗಳನ್ನ ನಡೆಸುವಂತದಕ್ಕೆ ಈಗ ನಮ್ಗೆ ಅವಕಾಶ ಬೇಕಿದೆ, ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡಬಾರದು ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಸದ್ಯಕ್ಕೆ 2 ಕಡೆ ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಮೂರ್ತಿಗಳು ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ರೋಶ್ನಿ, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.